ಪಶ್ಚಿಮ ಘಟ್ಟದ ಮಡಿಲಲ್ಲಿ ಒಂದು ಸಣ್ಣ ಗ್ರಾಮವಿತ್ತು. ಮಂಜುಮಲೆ. ಹೆಸರಿಗೆ ಮಲೆ, ಆದರೆ ಅಲ್ಲಿಯ ಜನರು 10 ವರ್ಷಗಳಿಂದ ಸೂರ್ಯನ ಮುಖವನ್ನೇ ನೋಡಿರಲಿಲ್ಲ. ಹಗಲು ಎನ್ನುವುದು ಅವರಿಗೆ ಕೇವಲ ನೆನಪಿನ ಪುಸ್ತಕದ ಪುಟವಾಗಿತ್ತು. ಮಂಜುಮಲೆಯ ಮೇಲೆ ಯಾವತ್ತೂ ಮೋಡಗಳೇ ಕವಿದಿರುತ್ತಿದ್ದವು. ಆದರೆ ಅದು ಮೋಡಗಳ ಮಾಯೆಯಲ್ಲ, ಅದೊಂದು ಶಾಪ. ಇಲ್ಲಿನ ಮನೆಗಳಲ್ಲಿ ದಿನದ 24 ಗಂಟೆಯೂ ಎಣ್ಣೆ ದೀಪಗಳು ಉರಿಯುತ್ತಿದ್ದವು. ಮಕ್ಕಳಿಗೆ ಆಕಾಶದಲ್ಲಿ ಒಂದು ಕೆಂಪು ಉಂಡೆ ಏಳುವುದೆಂದರೇನು ಎಂದೇ ತಿಳಿದಿರಲಿಲ್ಲ. ಅಜ್ಜ, ನಾನೊಮ್ಮೆ ದೂರದ ಬೆಟ್ಟದ ಮೇಲೆ ಏರಿದಾಗ ಸ್ವಲ್ಪ ಬೆಳಕನ್ನು ನೋಡಿದ್ದೆ, ಅದೇನು ಅಜ್ಜ? ಮಗಳೇ, ಅದು ಸೂರ್ಯ. ನಮ್ಮ ಮಂಜುಮಲೆಗೆ ಬಹಳ ಹಿಂದೆ ಅವನು ಬರುವುದನ್ನು ನಿಲ್ಲಿಸಿದ. ಎಲ್ಲ ಮಹೇಶ್ವರನ ದುರಹಂಕಾರದಿಂದ. 10 ವರ್ಷಗಳ ಹಿಂದಿನ ಆ ದಿನವನ್ನು ಮಂಜುಮಲೆಯ ವೃದ್ಧರು ಯಾವತ್ತೂ ಮರೆಯಲಿಲ್ಲ. ಗ್ರಾಮದ ಪ್ರತಿಷ್ಠಿತ ಸಭಾಂಗಣದಲ್ಲಿ ಮಹೇಶ್ವರ ಗ್ರಾಮದ ಅಧಿಕಾರಿಯಾಗಿ ಅಧಿಕಾರದ ಮದದಲ್ಲಿ ನೆಟ್ಟಗೆ ನಡೆಯುತ್ತಿರಲಿಲ್ಲ. ಸೂರ್ಯನ ಪೂಜೆಯನ್ನು ನಿಲ್ಲಿಸಬೇಕೆಂದು ಅವನು ಆಜ್ಞೆ ಹೊರಡಿಸಿದ್ದನು. ಎಲ್ರೂ ಕೇಳಿ, ನಾವು ನಮ್ಮ ದೀಪಗಳನ್ನು ನಾವೇ ಬೆಳಗಿಸಿಕೊಳ್ಳಬಹುದು. ಸೂರ್ಯನೆಂಬ ಅಲೆಮಾರಿ ನಮಗೇನು ಹೆಚ್ಚಿಗೆ ಕೊಟ್ಟಾನು? ನಾಳೆಯಿಂದ ಸೂರ್ಯನಿಗೆ ಮಂಜುಮಲೆಯೊಳಗೆ ಪ್ರವೇಶವಿಲ್ಲ. ದೊರೆಯೇ, ದೇವರನ್ನು ಅವಮಾನಿಸಬೇಡಿರಿ. ದೇವರೇನು? ನಾನೇ ದೇವರು ಇಲ್ಲಿ. ಸೂರ್ಯನೆಂಬ ಪೋಖರಿ ಬೇಡ, ಕತ್ತಲೆ ಸಾಕು. ಮಹೇಶ್ವರ ಸಭಾಂಗಣದಿಂದ ಹೊರಬಂದು ಆಕಾಶದೆಡೆಗೆ ಮುಷ್ಟಿ ಮಾಡಿದನು. ಹೇ ಸೂರ್ಯ, ಇಂದಿನಿಂದ ನೀನು ಮಂಜುಮಲೆಗೆ ಬರಬೇಡ. ನಿನ್ನ ಅಗತ್ಯವಿಲ್ಲ. ಕೇವಲ ಕ್ಷಣಗಳಲ್ಲಿ ಆಕಾಶದಲ್ಲಿನ ಕೊನೆಯ ಕಿರಣವೂ ಮಾಯವಾಯಿತು. ಸೂರ್ಯ ಮುಳುಗಲೇ ಇಲ್ಲ. ಅವನು ಆಕಾಶದಿಂದ ಇಳಿದು ಹೋದನೋ ಎಂಬಂತೆ. ಮಹೇಶ್ವರ, ನಿನ್ನ ತುಟಿಗಳಿಂದ ಬಿದ್ದ ಪ್ರತಿಯೊಂದು ಅವಮಾನದ ಉಗುಳು ನನ್ನ ಹೃದಯವನ್ನು ಸುಟ್ಟಿತು. ನೀನು ಮತ್ತು ನಿನ್ನ ಮಂಜುಮಲೆ ಮುಂದೆಂದೂ ನನ್ನ ಬೆಳಕನ್ನು ಕಾಣುವುದಿಲ್ಲ. ನೀವು ನನ್ನನ್ನು ಬೇಡಿಕೊಂಡಾಗ ಮಾತ್ರ ಶಾಪ ಮುಕ್ತಿ. ಕ್ಷಮಿಸು ಸೂರ್ಯದೇವ, ಅವನ ಮಾತಿಗೆ ನಾವು ಕಾರಣಲ್ಲ. ಇಡೀ ಗ್ರಾಮ ಕತ್ತಲೆಯಲ್ಲೇ ಬದುಕಲಿ, ನಿಮ್ಮ ನಾಯಕನಿಗೆ ಪಾಠ ಕಲಿಸುವವರೆಗೆ. ಮಹೇಶ್ವರ ತನ್ನ ಮನೆಯ ಬಾಗಿಲಿಗೆ ಬಂದು ನಿಂತ. ಅವನ ಮುಖದಲ್ಲಿ ಸ್ವಲ್ಪವೂ ವಿಷಾದವಿರಲಿಲ್ಲ. ಸರಿ, ನಾವು ದೀಪಗಳಿಂದಲೇ ಬದುಕುವೆವು. ಸೂರ್ಯನೇನು ದೊಡ್ಡವನಲ್ಲ. ಆದರೆ ಮುಂದಿನ ದಿನ ದೀಪಗಳಿಗೆ ಎಣ್ಣೆ ಕಡಿಮೆಯಾಯಿತು. ಅದನ್ನು ಮಾಡಲು ಸಸ್ಯಗಳಿಗೆ ಬೆಳಕು ಬೇಕಿತ್ತು. ಮಂಜುಮಲೆಯಲ್ಲಿ ಬೆಳಕಿಲ್ಲದೆ ಏನೂ ಬೆಳೆಯಲಿಲ್ಲ. 10 ವರ್ಷಗಳು ಉರುಳಿದವು. ಮಂಜುಮಲೆ ಈಗ ಕೇವಲ ದೀಪದ ಬತ್ತಿಗಳಲ್ಲಿ ಬದುಕುತ್ತಿತ್ತು. ಆದರೆ ಈ ಕತ್ತಲೆಯಲ್ಲಿಯೇ ಒಬ್ಬ ಹುಡುಗ ಬೆಳೆದಿದ್ದನು, ಅರ್ಜುನ. ಅವನ ಕಣ್ಣುಗಳಲ್ಲಿ ಸೂರ್ಯನ ಕಿರಣಗಳು ಎಂದೂ ಬಿದ್ದಿರಲಿಲ್ಲ. ಆದರೆ ಅವನ ಹೃದಯದಲ್ಲಿ ಬೆಳಕಿನ ಹಂಬಲ ಮಾತ್ರ ಅಗಾಧವಾಗಿತ್ತು. ಅರ್ಜುನ, ಏನನ್ನು ಹುಡುಕ್ತೀಯ ಕತ್ತಲೆಯಲ್ಲಿ? ಅಮ್ಮ, ನಾನು ನಮ್ಮೂರಿಗೆ ಸೂರ್ಯನನ್ನು ಕರೆತರಲೇಬೇಕು. ನಾವು ಈ ದೀಪಗಳಲ್ಲಿ ಬದುಕಿದ್ದು ಸಾಕು. ಬೇಡ ಮಗು, ಮಹೇಶ್ವರನಿಗೆ ಈ ವಿಷಯ ಗೊತ್ತಾದ್ರೆ ನಿನ್ನನ್ನು ನೆಲಕ್ಕೂ ಬಿಡುವುದಿಲ್ಲ. ಅವನು ನನ್ನನ್ನು ನಿಲ್ಲಿಸಲಾರನಮ್ಮ. ನಾನು ನಾಳೆಯೇ ಭೈರವೇಶ್ವರನನ್ನು ಕಾಣಲು ಹೊರಡುತ್ತೇನೆ. ಅರ್ಜುನ ಆ ರಾತ್ರಿಯೇ ತನ್ನ ಸ್ನೇಹಿತೆ ಚಂದ್ರಿಕಾಳನ್ನು ಭೇಟಿಯಾದನು. ಅವಳು ಅವನಿಗಿಂತಲೂ ಬುದ್ಧಿವಂತೆಯಾಗಿದ್ದಳು. ಅರ್ಜುನ, ನನ್ನ ಅಜ್ಜ ಭೈರವೇಶ್ವರನಿಗೆ ಶಾಪದ ರಹಸ್ಯ ಗೊತ್ತಿದೆ, ನಾವಿಬ್ಬರು ಹೋಗೋಣ. ಮರುದಿನ ಬೆಳಗ್ಗೆ ಮಂಜುಮಲೆಯಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಎರಡೂ ಒಂದೇ. ಅರ್ಜುನ ಮತ್ತು ಚಂದ್ರಿಕಾ ಗ್ರಾಮದ ದಕ್ಷಿಣದಲ್ಲಿರುವ ಪ್ರಾಚೀನ ಗುಹೆಯನ್ನು ತಲುಪಿದರು. ಅಲ್ಲಿ ವೃದ್ಧ ಪೂಜಾರಿ ಭೈರವೇಶ್ವರ ನಿತ್ಯ ಪೂಜೆ ಮಾಡುತ್ತಿದ್ದ. ಬನ್ನಿ ಮಕ್ಕಳು, ನೀವು ಬರುವಿರೆಂದು ನನಗೆ ಗೊತ್ತಿತ್ತು. ಅರ್ಜುನ, ನೀನು ಸೂರ್ಯನನ್ನು ಹುಡುಕಲು ಬಂದಿರುವೆ. ಹೌದು ಅಜ್ಜ. ಹೇಗೆ ಸಾಧ್ಯ? ನಮ್ಮ ಮಂಜುಮಲೆಗೆ ಸೂರ್ಯನನ್ನು ಕರೆಯುವುದು ಹೇಗೆ? ಇದರಲ್ಲಿ ಬರೆದಿದೆ, ಮಹೇಶ್ವರನು ಸೂರ್ಯನನ್ನು ಅವಮಾನಿಸಿದನು. ಸೂರ್ಯನ ಶಾಪವನ್ನು ಮುರಿಯಲು 2 ಮಾರ್ಗ. ಮೊದಲನೆಯದು, ಮಹೇಶ್ವರನು ನಿಜವಾದ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಬೇಕು. 2ನೇದು, ಒಬ್ಬ ಮುಗ್ಧ ಯುವಕನು ಸೂರ್ಯೋದಯ ಪರ್ವತದ ತುದಿಯಲ್ಲಿ 3 ರಾತ್ರಿಗಳ ಕಾಲ ಉಪವಾಸವಿರಬೇಕು ಮತ್ತು ಪ್ರಾರ್ಥಿಸಬೇಕು. ಅಜ್ಜ, ಮಹೇಶ್ವರನು ಪಶ್ಚಾತ್ತಾಪ ಪಡುವುದಾದರೆ 10 ವರ್ಷಗಳ ಹಿಂದೆಯೇ ಪಡೆಯುತ್ತಿದ್ದ. ಸತ್ಯ. ಆದುದರಿಂದ 2ನೇ ಮಾರ್ಗವನ್ನು
ಅರ್ಜುನನೇ ಕೈಗೊಳ್ಳಬೇಕು. ಆದರೆ ಅದು ಅಪಾಯಕಾರಿ. ಸಾವಿನ ಭಯವೇನಿದೆ, ನಾನು ಹೋಗುತ್ತೇನೆ. ಅರ್ಜುನ ಪ್ರಯಾಣ ಮಾಡುವ ಮೊದಲು ಮಹೇಶ್ವರನ ಮನೆಯೊಳಗೇನಾಯಿತು ಎಂದು ನೋಡೋಣ. ದೊರೆಯ ಐಶ್ವರ್ಯವೆಲ್ಲ ಕತ್ತಲೆಯಲ್ಲಿ ಅರ್ಥಹೀನವಾಗಿತ್ತು. ಎಂತಹ ಅಹಂಕಾರಿಯಾಗಿದೆ ನಾನು. 10 ವರ್ಷಗಳಲ್ಲಿ ನನ್ನ ಮೊಮ್ಮಕ್ಕಳಿಗೆ ಸೂರ್ಯನೆಂದರೇನು ತಿಳಿಯದು. ಅವರು ನನ್ನನ್ನೇ ದ್ವೇಷಿಸುತ್ತಾರೆ. ದೊರೆಯವರೇ, ಆ ಅರ್ಜುನ ಎಂಬ ಹುಡುಗ ಸೂರ್ಯನನ್ನು ಕರೆಯಲು ಹೊರಟಿದ್ದಾನೆ. ಊರೆಲ್ಲ ಅವನ ಬೆಂಬಲಿಗರು. ಹೋಗಲಿ, ಅವನೇನಾದರೂ ಮಾಡಲಿ. ನಾನು ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸುತ್ತೇನೆ. ನನ್ನನ್ನು ಯಾರೂ ಕ್ಷಮಿಸಲಾರರು. ಆದರೆ ದೊರೆಯವರೇ, ನೀವು ಕ್ಷಮೆ ಕೇಳಿದರೆ ಸೂರ್ಯ ಬರಬಹುದು. ನನ್ನ ಅಹಂಕಾರ ಆ ದಾರಿಗೆ ಬರಲೇ ಇಲ್ಲ. ಹೋಗು. ಮಹೇಶ್ವರನ ಹೃದಯಕ್ಕಿಂತ ಅರ್ಜುನನ ಕಾಲುಗಳು ವೇಗವಾಗಿದ್ದವು. ಅರ್ಜುನ, ಚಂದ್ರಿಕಾ ಮತ್ತು ಕೆಲವರು ಗ್ರಾಮಸ್ಥರು ಸೂರ್ಯೋದಯ ಪರ್ವತದ ಕಡೆ ಹೊರಟರು. ಪರ್ವತವೆಂಬುದು ಬರೀ ಹೆಸರು. ಅಲ್ಲಿ ಸೂರ್ಯನೇ ಕಾಣಿಸುತ್ತಿರಲಿಲ್ಲ. ದಾರಿಯುದ್ದಕ್ಕೂ ಕತ್ತಲೆ, ಕಲ್ಲುಗಳು ತೇವ. ಅರ್ಜುನ ಮುಂದೆ ನಡೆಯುತ್ತಾನೆ. ಅರ್ಜುನ, ಇಲ್ಲಿ ನಮ್ಗೇನಾದ್ರೂ ಆಯ್ತು ಎಂದ್ರೆ? ನಮಗೇನೂ ಆಗದು. ನಮ್ಮ ನಂಬಿಕೆ ದೊಡ್ಡದು. ಸೂರ್ಯನು ನಮ್ಮ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆ. 3 ದಿನಗಳು ಅರ್ಜುನ ಪರ್ವತದ ತುದಿಯಲ್ಲಿ ಉಪವಾಸ ಮಾಡುತ್ತಾನೆ. 3ನೆಯ ರಾತ್ರಿಯ ಕೊನೆಯಲ್ಲಿ ಅರ್ಜುನನ ದೇಹ ಸುಸ್ತಾಗಿತ್ತು. ಅವನ ಕಣ್ಣುಗಳು ಮುಚ್ಚಿಕೊಳ್ಳುತ್ತಿದ್ದವು. ಆಗ ಅವನು ಸೂರ್ಯದೇವನ ಕ್ಷೀಣ ಧ್ವನಿಯನ್ನು ಕೇಳಿದನು. ಅರ್ಜುನ, ನಿನ್ನ ಧೈರ್ಯ ನನಗೆ ಮೆಚ್ಚುಗೆಯಾಗಿದೆ. ಆದರೆ ಶಾಪವನ್ನು ಮುರಿಯಲು ಇಡೀ ಗ್ರಾಮದ ಪಶ್ಚಾತ್ತಾಪ ಬೇಕು. ಮಹೇಶ್ವರನ ಅಹಂಕಾರ ನಿನ್ನೊಬ್ಬರಿಗೆ ಶಾಂತಿಯಾಗುವುದಿಲ್ಲ. ದೇವ, ಆತನನ್ನು ಕ್ಷಮಿಸು. ಅವನ ಮನಸ್ಸನ್ನು ಬದಲಾಯಿಸು. ನೀನು ನನ್ನ ಬಳಿಗೆ ಬಂದು ಬೇಡಿಕೊಂಡೆ ಅಲ್ಲ? ಸರಿ, ನಾನು ಮತ್ತೆ ಒಂದು ಅವಕಾಶ ಕೊಡುತ್ತೇನೆ. ಮಹೇಶ್ವರ ಹಿಂದೆ ನನ್ನನ್ನು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಮಂಜುಮಲೆ ಶಾಶ್ವತ ಕತ್ತಲೆಯಲ್ಲಿ ಮುಳುಗಲಿ. ಅರ್ಜುನ ಪರ್ವತದಿಂದ ಇಳಿದು ಬಂದು ಮಹೇಶ್ವರನ ಮುಂದೆ ನಿಂತನು. ಇಡೀ ಗ್ರಾಮ ಸೇರಿತ್ತು. ದೊರೆಯವರೇ, ನಿಮ್ಮ ಅಹಂಕಾರವನ್ನು ಬಿಡುವ ಹೊತ್ತು ಇದು. ಸೂರ್ಯದೇವನು ಕೊನೆಯ ಅವಕಾಶ ಕೊಟ್ಟಿದ್ದಾನೆ. ನಾನು ಕ್ಷಮೆ ಕೇಳಬೇಕೆ ಸಾರ್ವಜನಿಕವಾಗಿ? ಆ ಮೊದಲು ಇಡೀ ಗ್ರಾಮ ನನ್ನನ್ನು ನೋಡಿ ನಗುತ್ತಾರೆ. ದೊರೆಯವರೇ, ಅವರು ನಿಮ್ಮನ್ನು ನಗುವುದಿಲ್ಲ. ಅವರು ಕೂಡ ಈ ಕತ್ತಲೆಯಿಂದ ಸಾಕಷ್ಟು ನರಳಿದ್ದಾರೆ. ನೀವು ಕ್ಷಮೆ ಕೇಳಿದರೆ ಅವರು ನಿಮ್ಮನ್ನು ಗೌರವಿಸುತ್ತಾರೆ. ಮಹೇಶ್ವರನ ಕಣ್ಣಲ್ಲಿ ಮೊದಲ ಬಾರಿಗೆ ನೀರಿತ್ತು. ಅವನು ಚೌಕದ ಮಧ್ಯಕ್ಕೆ ಬಂದು ಮೊಣಕಾಲೂರಿದನು. ಸೂರ್ಯದೇವ, ನಿನ್ನನ್ನು ಅವಮಾನಿಸಿದ ಪಾಪಿ ನಾನು. ಎಷ್ಟು ಕೆಟ್ಟವನು ನಾನೆಂದರೆ 10 ವರ್ಷಗಳ ಕಾಲ ನನ್ನ ಸ್ವಂತ ಮಕ್ಕಳಿಗೆ ಆಟದ ಬೆಳಕನ್ನೂ ಕೊಡಲಿಲ್ಲ. ಕ್ಷಮಿಸು. ಮಂಜುಮಲೆಗೆ ಮತ್ತೆ ಬೆಳಕನ್ನು ಕೊಡು. ಇದ್ದಕ್ಕಿದ್ದಂತೆ ಪೂರ್ವದ ಕಡೆಯಲ್ಲಿ ಒಂದು ಕಿರಣ ಮಿಂಚಿತು. ನಂತರ ಇನ್ನೊಂದು. ಎಲ್ಲರೂ ತಮ್ಮ ಕೈಗಳನ್ನು ಮೇಲಕ್ಕೆತ್ತಿದರು. ಮಹೇಶ್ವರ, ನಿನ್ನ ಕಣ್ಣೀರಿನಲ್ಲಿ ಸತ್ಯವಿದೆ. ಎದ್ದೇಳು. ಮಂಜುಮಲೆಗೆ ಮತ್ತೆ ಸೂರ್ಯೋದಯವಾಯಿತು. ನೆನಪಿಡು, ಅಹಂಕಾರ ಬೆಳಕನ್ನು ಕಳೆದುಕೊಳ್ಳುತ್ತದೆ, ವಿನಯ ಬೆಳಕನ್ನು ಕರಿತರುತ್ತದೆ. ಬೆಳಕು, ಸೂರ್ಯ, ಸೂರ್ಯ ಬಂದ. ದೊರೆಯವರೇ, ನೀವು ನಿಜವಾದ ವೀರರು. ಅಹಂಕಾರವೆಂಬ ರಾಕ್ಷಸನನ್ನು ನೀವೇ ಗೆದ್ದಿರಿ. ನೀನೇ ನಿಜವಾದ ವೀರನಪ್ಪ ಅರ್ಜುನ. ನಾನಂತೂ ಕುರುಡು ಸಿಂಹ. ಆ ದಿನದಿಂದ ಮಂಜುಮಲೆಯಲ್ಲಿ ಪ್ರತಿ ಬೆಳಗ್ಗೂ ಸೂರ್ಯದೇವರು ಉದಯಿಸುತ್ತಾನೆ. ಮಹೇಶ್ವರ ವಿನಮ್ರ ಗ್ರಾಮ ಸೇವಕನಾಗಿ ಬದಲಾದನು. ಅರ್ಜುನ ಗ್ರಾಮದ ಕತೆ ಹೇಳುವವನಾದನು. ಮತ್ತು ಚಂದ್ರಿಕಾ, ಅವಳು ಸೂರ್ಯ ಮತ್ತು ನಕ್ಷತ್ರಗಳ ಬಗ್ಗೆ ಪುಸ್ತಕ ಬರೆದಳು. ಹೀಗೆ ಮಂಜುಮಲೆಯ ಶಾಪ ಕಥೆ ಇತಿಯನ್ನು ತಲುಪಿತು. ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಒಂದೊಳ್ಳೆ ಕತ್ತಲೆ ಉಳಿದಿದೆಯಲ್ಲ, ಅದನ್ನು ಸೂರ್ಯನ ಬೆಳಕಿನತ್ತ ತಿರುಗಿಸುವುದು ನಮ್ಮಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿದೆ.